ನಮಸ್ಕಾರ ಎಲ್ರಿಗೂ. ಇವತ್ತು ಲೀ ಸ್ಕ್ವೇರ್ ಮೆಥಡನ್ನು ಯೂಸ್ ಮಾಡಿ ಟ್ರೆಂಡ್ ವ್ಯಾಲ್ಯೂಗಳನ್ನು ಏನು ಮಾಡೋಣ, ಫೈಂಡ್ ಔಟನ್ನು ಮಾಡೋಣ. ಓಕೆ, ಸ್ಟೆಪ್ ಬೈ ಸ್ಟೆಪ್ ಈಸಿಯಾಗಿ ನಿಮಗೆ ಏನು ಮಾಡ್ತೀನಿ ಹೇಳಿಕೊಡ್ತೀನಿ. ಸೊ ನೀವು ಏನು ಮಾಡಿರಿ, ಇಯರನ್ನು ಪ್ರೊಡಕ್ಷನನ್ನು ಏನು ಮಾಡಿರಿ, ಚೇಂಜಸನ್ನು ಮಾಡಿ ಯಾವಾಗಲೂ ಪ್ರಾಕ್ಟೀಸ್ ಮಾಡಿರಿ. ಸೊ ಎಕ್ಸಾಮ್ನಾಗ ಇದೇ ಥರ ಕ್ವಶನ್ ಬರ್ತೈತಿ, ಸಾಲ್ವ್ ಮಾಡೋಕೆ ನಿಮಗೇನಾಗ್ತದೆ, ಈಸಿ ಆಗ್ತೈತಿ. ಓಕೆ, ಈಗ ಲೀ ಸ್ಕ್ವೇರ್ ಮೆಥಡನ್ನು ಯೂಸ್ ಮಾಡಿ ಟ್ರೆಂಡ್ ವ್ಯಾಲ್ಯೂವನ್ನು ಏನು ಮಾಡೋಣ, ಫೈಂಡ್ ಔಟ್ ಮಾಡೋಣ. ಸೊ ಟ್ರೆಂಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ನಮಗೆ ಫಸ್ಟ್ ಆಫ್ ಆಲ್ ಏನಾಗ್ತೈತಿ ಅಂತಂತಂದ್ರೆ ನಾವು ಮೊದಲನೇದಾಗಿ ಏನು ಮಾಡಬೇಕು, ಫಾರ್ಮುಲಾ ಐತಿ. ಏನು ಫಾರ್ಮುಲಾ ಐತಿ ಅಂದ್ರೆ y is equal to a plus bx. y is equal to a plus bx ಅನ್ನು ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಸೊ y is equal to a plus bx ಅನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ a ಬೇಕು, ಓಕೆ, ಬಿ ಬೇಕು. ಸೊ ಎ ಬೇಕು, ಬಿ ಬೇಕು ಅಂತಂತಂದ್ರೆ ಎ ಮತ್ತು ಬಿ ಹ್ಯಾಂಗೆ ಫೈಂಡ್ ಔಟನ್ನು ಮಾಡಬೇಕು. ಸೊ ಎ ಈಸ್ ಈಕ್ವಲ್ ಟು ಸಮೇಷನ್ y ಡಿವೈಡೆಡ್ ಬೈ ಎನ್. ಓಕೆ, ಬಿ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವಯರ್. ಸೊ y is equal to a plus b x ಅನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ನಮಗೆ ಎ ಬೇಕು, ಬಿ ಬೇಕು. ಸೊ y ಅಂತರೂ ಕ್ವಶನಲ್ಲಿ ಕೊಟ್ಟಿರ್ತಾರೆ. ಸೊ ಎಕ್ಸ್ ಕೂಡ ನಾವೇನು ಮಾಡ್ತೀವಪ್ಪ ಅಂತಂತಂದ್ರೆ ಸಾಲ್ವ್ ಮಾಡೋಕೆ ಈಸಿಯಾಗಿ ನೋಡಿ ಕ್ವಶನ್ದಾಗ ನಾವೇನು ಮಾಡ್ತೀವಿ, ಸಾಲ್ವನ್ನು ಮಾಡ್ತೀವಿ. ಸೊ ಇವೆರಡು ನಮ್ಗೆ ಏನು ಮಾಡಬೇಕಾಗ್ತದೆ, ಎ ಮತ್ತು ಬಿ ನಮಗೆ ಬೇಕಾಗ್ತದೆ. ಅವಾಗ ನಮಗೆ ಏನಾಗ್ತದೆ, y is equal to a plus bx ಅನ್ನು ಫೈಂಡ್ ಔಟ್ ಮಾಡಿ ಸೊ ಟ್ರೆಂಡ್ ವ್ಯಾಲ್ಯೂವನ್ನು ಕಂಡುಹಿಡಿಯೋಕೆ ಬರ್ತದೆ. ಓಕೆ, ಸೊ ಈಗೇನು ಮಾಡೋಣ ನಾವು, ಸಮೇಷನ್ ಎಕ್ಸ್ ವೈ, ಸಮೇಷನ್ ಎಕ್ಸ್ ಸ್ಕ್ವಯರ್, ಸಮೇಷನ್ ವೈ ಮತ್ತು ಎನ್ ಎಕ್ಸ್ ಅನ್ನು ನಾವೇನು ಮಾಡೋಣ, ಫೈಂಡ್ ಔಟನ್ನು ಮಾಡೋಣ. ಓಕೆ, ಅದಾದ ಬಳಿಕ ಟ್ರೆಂಡ್ ವ್ಯಾಲ್ಯೂಗಳು ಏನಾಗ್ತದಪ್ಪ ಅಂತಂತಂದ್ರೆ ನಮಗೆ ಫೈಂಡ್ ಔಟ್ ಮಾಡೋಕೆ ಬರ್ತೈತಿ. ಓಕೆ ಓಕೆ ಈಗ ಕ್ವಶನನ್ನು ಅವ್ರು ಏನು ಕೊಟ್ಟಾರಪ್ಪ ಅಂತಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಲೀಸ್ಟ್ ಸ್ಕ್ವಯರ್. ಇಯರ್ ಕೊಟ್ಟಿದ್ದಾರೆ 2000, 2002, 2004, 2006, 2008, 2010, 2012. ಓಕೆ, ಪ್ರೊಡಕ್ಷನನ್ನು ಕೊಟ್ಟಿದ್ದಾರೆ ಅವರು 77, 81, 88, 94, 94, 96, 98. 2000ದಾಗ 77 ಆಗೈತಿ, 2002ದಾಗ 81 ಆಗೈತಿ. ಸೊ ಈ ಥರ ಏನಾಗ್ಯದಪ್ಪ ಅಂತಂತಂದ್ರೆ ಪ್ರೊಡಕ್ಷನನ್ನು ಆಗೈತಿ. ಸೊ ಓಕೆ, ಮತ್ತು ನೆಕ್ಸ್ಟ್ ಇನ್ನೊಂದು ಏನು ಕೊಟ್ಟಾರಪ್ಪ ಅಂತಂತಂದ್ರೆ ಅವರು ಕ್ಯಾಲ್ಕುಲೇಷನ್ ಆಫ್ ಎಸ್ಟಿಮೇಟ್ 2016. ಇಲ್ಲಿ 2012 ಥರ ಮಾತ್ರ ಏನು ಮಾಡ್ಯಾರ ಅವರು ಕ್ವಶನ್ದಾಗ ಕೊಟ್ಟಾರ. ಸೊ ಅಲ್ಟರ್ನೇಟಿವ್ ಮತ್ತು ಅಡಿಷನ್ ಅವ್ರು ಏನು ಕೊಟ್ಟಾರಪ್ಪ ಅಂತಂತಂದ್ರೆ 2016 ಅವ್ರು ಏನು ಮಾಡಂದಾರ, ಎಸ್ಟಿಮೇಟನ್ನು ಮಾಡಂದಾರ. ಓಕೆ, ಸೊ ಈಗ ನಾವೇನು ಮಾಡೋಣ, ವ್ಯಾಲ್ಯೂ ಎಕ್ಸನ್ನು ನಾವೇನು ಮಾಡೋಣ, ಫೈಂಡ್ ಔಟನ್ನು ಮಾಡೋಣ. ಓಕೆ, ಈಗ ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ಈಗ ನೀವು ನೋಡಿರಿ 2000, 2002, 2004, 2006, 2008, 2010, 2012. ಸೊ 1, 2, 3, 4, 5, 6, 7 ಅದ. ಸೊ 7 ಅಪ್ಪ ಅಂತಂತಂದ್ರೆ ಇದು ಏನಾಗ್ತದೆ, ನಮಗೆ ಆಡ್ ನಂಬರ್ ಆಗ್ತದೆ. ಸೊ ಆಡ್ ನಂಬರ್ ಅಂತಂತಂದ್ರೆ ಬೇಸ ಇದ್ರಾಗ ಬಂದೈತಿ. ಸೊ ಅದ್ರಾಗ ನಾವೇನು ಮಾಡಬೇಕಾಗಿತ್ತು ಅಂತಂತಂದ್ರೆ ಎಕ್ಸ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂದ್ರೆ ಸೆಂಟರ್ ಯಾವುದೈತಿ ಅನ್ನೋದು ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಈಗ ಸೆಂಟರ್ ಯಾವುದಾಗ್ತದೆ ಅಂತಂತಂದ್ರೆ 2000, 2002, 2004 ಈ ಕಡೆ 2006, 2008, 2010, 2012. ಸೊ ನಡುವು ಸೆಂಟರ್ ಯಾವುದಾಗ್ತದೆ ಅಂತಂತಂದ್ರೆ 2006 ಏನಾಗ್ತದೆ, ಸೆಂಟರ್ ಆಗ್ತದೆ 94. ಈ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು, 0 ಅಂತ ಹೇಳ್ಕಿಸಿಂದ ಕನ್ಸಿಡರ್ ಮಾಡಬೇಕು. ಸೊ 0 ಇಟ್ಕೊಂಡು ಬಳಕ ನೆಕ್ಸ್ಟ್ ಏನಾಗ್ತದೆ, ಮೇಲಿನ ಸಂಖ್ಯೆಗಳು ಏನಾಗ್ತವಪ್ಪ ಅಂತಂದ್ರೆ ವ್ಯಾಲ್ಯೂಗಳು ಏನಾಗ್ತದೆ, ಮೈನಸ್ನ ಬರ್ತದೆ. ಓಕೆ, -1, -2, -3. ಓಕೆ, ನೆಕ್ಸ್ಟ್ ಈಗ 0ದಿಂದ ತಳಗೆ ಬರೋಂಥವು ವ್ಯಾಲ್ಯೂಗಳು ಏನಾಗ್ತಾವಪ್ಪ ಅಂತಂದ್ರೆ ಪ್ಲಸ್ನಾಗಿರ್ತಾವೆ. ಸೊ 1, 2, 3. ಓಕೆ, ನಾವು ಎಕ್ಸನ್ನು ನಾವೇನು ಮಾಡಿದೆವಪ್ಪ ಅಂತಂತಂದ್ರೆ ಎಕ್ಸ್ ವ್ಯಾಲ್ಯೂಗಳನ್ನು ನಾವೇನು ಮಾಡಿದೇವಿ, ಹಾಕೊಂಡೇವಿ. ನೆಕ್ಸ್ಟ್ ಎಕ್ಸ್ ಆದ ಬಳಿಕ ನಾವು ಯಾವ ಕಾಲಮನ್ನು ಸಾಲ್ವ್ ಮಾಡಬೇಕಂತಂದ್ರೆ ಎಕ್ಸ್ ಸ್ಕ್ವಯರನ್ನು ನಾವೇನು ಮಾಡಬೇಕು, ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂವನ್ನು ಏನು ಮಾಡಬೇಕು, ಹಾಕೋಬೇಕಾಗ್ತದೆ. ಸೊ ಈಸಿಯಾಗಿ ನೀವೇನು ತಿಳ್ಕೊರಿ, ಎಕ್ಸ್ ಆದ ಬಳಿಕ ಎಕ್ಸ್ ಸ್ಕ್ವಯರ್ ಬರ್ತದೆ ಅಂತ ಹೇಳಿ ನೀವೇನು ಮಾಡಿರಿ, ತಿಳ್ಕೊರಿ. ಸೊ ಎಕ್ಸ್ ಸ್ಕ್ವಯರನ್ನು ಹಾಕೊಂಡೇವಿ. ಸೊ ಎಕ್ಸ್ ಸ್ಕ್ವಯರ್ ಅಂತಂತಂದ್ರೆ ಇದು ಎಕ್ಸ್ ವ್ಯಾಲ್ಯೂಗಳು. ಎಕ್ಸ್ ಸ್ಕ್ವಯರ್ ಅಂತಂತಂದ್ರೆ ಅದ್ರದ್ದು ಏನಪ್ಪ ಅಂತಂತಂದ್ರೆ ಸ್ಕ್ವಯರ್. ಈಗ ಎಕ್ಸನ್ನು ನಾವು ಏನು ಮಾಡೇವಿ, ವ್ಯಾಲ್ಯೂವನ್ನು ಕಂಡು ಹಿಡಿದೇವಿ. ಸೊ ಎಕ್ಸ್ ಸ್ಕ್ವಯರ್ ಅಂತಂತಂದ್ರೆ ಆ ಏನು ಎಕ್ಸ್ ವ್ಯಾಲ್ಯೂ ಬಂದದ ಅದ್ರ ಸ್ಕ್ವಯರ್ ಎಷ್ಟಾಗ್ತದೆ ಅಂತ ಹೇಳ್ಕಿಸಿಂದ ನೋಡಬೇಕು.
ಓಕೆ ಫಸ್ಟ್ 0ಕ 0, ಓಕೆ 1ಕ 1, ಎರಡೆರಡ್ಲೆ 4, 3 ಮೂರ್ಲೆ 9, 2 2s 4, 3 3s 9, ಓಕೆ ನೆಕ್ಸ್ಟ್ ಸೇಮ್ 1 4 9, ಓಕೆ ಇದ್ರಾಗ ಮೇಲಿನ ವ್ಯಾಲ್ಯೂ ಕೆಳಗಿನ ವ್ಯಾಲ್ಯೂ, ಓಕೆ ಮೇಲಿನ ವ್ಯಾಲ್ಯೂ ಮೈನಸ್ನಾಗ ಬರುವುದಿಲ್ಲ. ಓಕೆ ಯಾಕಪ್ಪ ಅಂತಂತಂದ್ರೆ ನಾವು ಸ್ಕ್ವಯರ್ ಮಾಡೇವೆ ಅಂದ ಬಳಕ ಮೇಲಿನ ವ್ಯಾಲ್ಯೂಗಳು ಏನಾಗ್ತದಪ್ಪ ಅಂತಂತಂದ್ರೆ ಸೇಮ್ ವ್ಯಾಲ್ಯೂಗಳು ನಾವು ಸ್ಕ್ವಯರ್ ಮಾಡೇವ ಅಂತಂತಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ವ್ಯಾಲ್ಯೂ ನಾವು ಸ್ಕ್ವಯರ್ ಮಾಡ್ಬೇಕಾದ್ರೆ ತೊಗೊಂಡಿರ್ತೀವಲ್ಲ ಸೊ ಅದೇ ಬರ್ತದೆ, ಅಲ್ಲಿ ಮೈನಸ್ ಪ್ಲಸ್ ಬರುವುದಿಲ್ಲ. ಓಕೆ ನೆಕ್ಸ್ಟ್ ನಾವು ಯಾವ ಕಾಲಮನ್ನು ಸಾಲ್ವ್ ಮಾಡಬೇಕಂತಂತಂದ್ರೆ ಎಕ್ಸ್ ವೈ ಅನ್ನು ನಾವೇನು ಮಾಡಬೇಕು, ಸಾಲ್ವನ್ನು ಮಾಡಬೇಕು. ಓಕೆ ಎಕ್ಸ್ ವೈ, ಓಕೆ ಎಕ್ಸ್ ವೈ ಅನ್ನು ನಾವೇನು ಮಾಡಬೇಕು, ಸಾಲ್ವನ್ನು ಮಾಡಬೇಕು. ಈಗ ನೀವು ತಲೆಯಾಗ ಏನು ಇಟ್ಕೋರಪ್ಪ ಅಂತಂತಂದ್ರೆ ಫಸ್ಟ್ ಎಕ್ಸ್ ಅನ್ನು ನಾವೇನು ಮಾಡಬೇಕು, ಅವರು ಇಯರ ಪ್ರೊಡಕ್ಷನನ್ನು ನಾವೇನು ಮಾಡ್ಕೋಬೇಕು, ಹಾಕೊಂಡೇವಿ, ಇಯರ ಪ್ರೊಡಕ್ಷನನ್ನು ಹಾಕೊಂಡೇವಿ. ನೆಕ್ಸ್ಟ್ ನಾವೇನು ಮಾಡಬೇಕು, ಎಕ್ಸ್ ಕಾಲಮನ್ನು ವ್ಯಾಲ್ಯೂಗಳನ್ನು ಏನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಎಕ್ಸ್ ಕಾಲಮ್ ಫೈಂಡ್ ಔಟ್ ಮಾಡಿದ ಬಳಿಕ ನೆಕ್ಸ್ಟ್ ಎಕ್ಸ್ ಸ್ಕ್ವಯರ್ ವ್ಯಾಲ್ಯೂಗಳನ್ನು ನಾವು ಏನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಎಕ್ಸ್ ಸ್ಕ್ವಯರ್ ಆದ ಬಳಿಕ ಬರೋದು ಯಾವುದಪ್ಪ ಅಂತಂದರೆ ಎಕ್ಸ್ ವೈ. ತಲೆಯಾಗ ಏನಿರಬೇಕು, ಎಕ್ಸ್ ಸ್ಕ್ವಯರ್ ಎಕ್ಸ್ ವೈ. ಓಕೆ ಎಕ್ಸ್ ವೈವನ್ನು ಫೈಂಡ್ ಔಟ್ ಮಾಡಬೇಕು. ಎಕ್ಸ್ ವೈ ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ಇಲ್ಲಿ ನೋಡ್ರಿ, ಪ್ರೊಡಕ್ಷನ್ ಅಂದ್ರೆ ನಾವು ಏನು ತೊಗೊಂಡೇವಿ, ವಾಯ್ ಅಂತ ತೊಗೊಂಡೇವಿ. ಸೊ ಪ್ರೊಡಕ್ಷನ್ ವಾಯ್ ಅಂತ ತೊಗೊಂಡೇವಿ ಅಂದ ಬಳಕ ಎಕ್ಸ್ ಇಂಟು ವೈ, ಈಗ ಎಕ್ಸ್ ಇಂಟು ವೈ ಮಾಡ್ದಕ್ಕೂ ಸೇಮ್ ವ್ಯಾಲ್ಯೂ ಬರ್ತದೆ, ವೈ ಇಂಟು ಎಕ್ಸ್ ಮಾಡ್ದಕ್ಕೂ ವ್ಯಾಲ್ಯೂ ಏನು ಬರ್ತದೆ, ಸೇಮೇ ಬರ್ತದೆ. ಓಕೆ ಇಲ್ಲಿ ನಾವೇನು ತಿಳ್ಕೊಬೇಕಾಗಿತ್ತು ಅಂತಂತಂದ್ರೆ ಎಕ್ಸ್ ಇಂಟು ವೈ ಅನ್ನು ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಸೊ ಎಕ್ಸ್ ಇಂಟು ವೈ ಅಂತಂತಂದ್ರೆ ಏನೈತಿ ಇಲ್ಲಿ ಫಸ್ಟ್ನೇದು 2000 ಫಸ್ಟ್ ಏನೈತಪ್ಪ ಅಂತಂತಂದ್ರೆ 2000 ಫಸ್ಟ್ ಏನೈತಿ ಇಲ್ಲಿ 77 ಐತಿ. ವೈ 77 ಇಂಟು ಎಕ್ಸ್ ಎಷ್ಟೈತಿ, 3 ಐತಿ. 231 ಬಂತು, 231 ಬಂತು. ಸೊ 231 ಇದೇನಾಗ್ತದಪ್ಪ ಅಂತಂತಂದ್ರೆ -231. ಓಕೆ ನೆಕ್ಸ್ಟ್ ಸೇಮ್ ಅದೇ ಥರ ನೆಕ್ಸ್ಟ್ ವ್ಯಾಲ್ಯೂ ಏನೈತಿ, 81 ಐತಿ. 81 ಇಂಟು 2 162 -162. ಯಾಕೆ ನಾವು ಮೈನಸ್ ಇಟ್ಕೊಳಕತ್ತೀನಿ ಅಂತಂತಂದ್ರೆ ನಾನು ನಿಮ್ಗೆ ಆಗಾಳೆ ಹೇಳಿದೆ. ಸೊ ಮೇಲ್ಗಡೆ ಇರುವಂಥ ವ್ಯಾಲ್ಯೂಗಳು ಮೈನಸ್ನ ಬರ್ತಾವೆ, ಕೆಳಗಡೆ ಇರುವಂಥ ವ್ಯಾಲ್ಯೂಗಳು ಏನಾಗ್ತಾವಪ್ಪ ಅಂತಂತಂದ್ರೆ ಪ್ಲಸ್ನ ಬರ್ತಾವೆ. ಓಕೆ ಇಷ್ಟು ನೀವೇನು ಮಾಡ್ಕೋರಿ, ತಲೆ ಒಳಗೆ ಇಟ್ಕೋರಿ. ಸೊ ಬೇರೆ ಬೇರೆ ವ್ಯಾಲ್ಯೂಸ್ಗಳನ್ನು ಹಾಕೊಂಡು ನೀವೇನು ಇಯರ್ ಮತ್ತು ವ್ಯಾಲ್ಯೂಗಳನ್ನು ಹಾಕೊಂಡು ಏನು ಮಾಡಿರಿ, ನೀವು ಫೈಂಡ್ ಔಟನ್ನು ಮಾಡಿರಿ. ಓಕೆ ಥರ್ಡ್ ಯಾವ್ದು ಬರ್ತದೆ ಅಂತಂತಂದ್ರೆ ಪ್ರೊಡಕ್ಷನ್ ವಾಯ್ ಎಷ್ಟೈತಿಪ್ಪ ಅಂತಂತಂದ್ರೆ 88 ಐತಿ ಇಂಟು 1 ಇದೆಷ್ಟಾಗ್ತದಪ್ಪ ಅಂತಂತಂದ್ರೆ 80 ಆಗ್ತದೆ. ಓಕೆ -88. ಓಕೆ ನೆಕ್ಸ್ಟ್ 0. ನೀವು ಎಷ್ಟೇ ಇದು ಮಾಡಿದ್ರು ನೀವು y ಇಂಟು ಎಕ್ಸ್ ಮಾಡ್ದಕ್ಕಾರ ನೀವು 94 ಇಂಟು 0 ಮಾಡ್ದಕ್ಕಾರ 0ನೇ ಬರ್ತದೆ. 0 ಇಂಟು 94 ಮಾಡ್ದಕ್ಕಾರ ಏನು ಆಗ್ತದಪ್ಪ ಅಂತಂತಂದ್ರೆ 0ನೇ ಬರ್ತದೆ. ಸೊ 0 ವ್ಯಾಲ್ಯೂವನ್ನು ನಾವೇನು ಮಾಡಿದೀವಿ, ಹಾಕೊಂಡಿವಿ. ನೆಕ್ಸ್ಟ್ 94 ಇಂಟು 1 94. ಓಕೆ ಸೆಕೆಂಡ್ 96 ಇಂಟು 2 ಎಷ್ಟಾಯಿತು, 192 ಆಯಿತು. ಸೊ 192 ಇದು ಪ್ಲಸ್ 192. ನೆಕ್ಸ್ಟ್ 98 ಇಂಟು 3 ಎಷ್ಟಾಯಿತು, 294 ಇವು ಪ್ಲಸ್ನ ಬರ್ತಾವೆ. ಸೊ ಆಗಾಗ ನಿಮ್ಗೆ ಹೇಳಿದೆ ಮ್ಯಾಲಿನ ವ್ಯಾಲ್ಯೂಗಳೆಲ್ಲ ಏನಾಗ್ತವಪ್ಪ ಅಂತಂತಂದ್ರೆ ಮೈನಸ್ನ ಬರ್ತಾವೆ, ಕೆಳಗಡೆ ಇರುವಂಥ ವ್ಯಾಲ್ಯೂಗಳು ಏನಾಗ್ತಾವಪ್ಪ ಅಂತಂದ್ರೆ ಪ್ಲಸ್ನ ಬರ್ತಾವೆ. ಓಕೆ ನಾವು ಇಷ್ಟನ್ನು ಏನು ಮಾಡ್ದೇವಪ್ಪ ಅಂತಂತಂದ್ರೆ ಫೈಂಡ್ ಔಟನ್ನು ಮಾಡ್ದೇವಿ. ಸೊ ಇಷ್ಟು ಫೈಂಡ್ ಔಟನ್ನು ಮಾಡಿದ ಬಳಿಕ ನೆಕ್ಸ್ಟ್ ಏನಾಗ್ತದೆ ಅಂತಂತಂದ್ರೆ ಈಗ ನಾನು ನಿಮ್ಗೆ ಆಗಲೇ ಫಾರ್ಮುಲಾದಾಗ ಹೇಳಿದೆ ಎ ಈಸ್ ಈಕ್ವಲ್ ಟು ನಿಮ್ಗೆ ಆಗಲೇ ಫಾರ್ಮುಲಾದಾಗ ಹೇಳಿದೆ ಎ ಈಸ್ ಈಕ್ವಲ್ ಟು y ಈಸ್ ಈಕ್ವಲ್ ಟು a ಪ್ಲಸ್ ಬಿ ಎಕ್ಸ್ ಬೇಕಾಗಿತ್ತಂದ್ರೆ ನಮಗೆ ಎ ಈಸ್ ಈಕ್ವಲ್ ಟು ಸಮೇಷನ್ y ಡಿವೈಡೆಡ್ ಬೈ ಎನ್, ಬಿ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವಯರ್ ಏನು ಮಾಡಬೇಕು ನಮಗೆ ಸಿಗಬೇಕು. ಓಕೆ ಅದನ್ನು ಯಾವ ಥರ ಫೈಂಡ್ ಔಟ್ ಮಾಡಬೇಕು ಅನ್ನೋದು ನೋಡೋಣ. ಸೊ ಇಲ್ಲಿ ಇಯರ್ ಅಂದ್ರೆ ನಾವೇನು ಮಾಡೋದು, ನಂಬರ್ ಆಫ್ ಇಯರ್. ಸೊ ನಂಬರ್ ಆಫ್ ಇಯರ್ ಅಂತಂತಂದ್ರೆ ಎಷ್ಟು ಇಯರ್ಗಳದಾವ ಅಂತ ಹೇಳ್ಕಿಶನ್ ನೋಡಬೇಕು. ಎಷ್ಟು ಇಯರ್ ಅದಾವ ಅಂತ ಹೇಳ್ಕಿಶನ್ ನೋಡ್ಬೇಕಂದ್ರೆ 1 2 3 4 5 6 7 ಇಯರ್ಗಳನ್ನು ಅವ್ರ ಏನು ಮಾಡ್ಯಾರ ಕೊಟ್ಟಾರ. ಇದನ್ನು ನಾವು ಹೆಂಗೆ ತೊಗೋಬೇಕಂದ್ರೆ n ಈಸ್ ಈಕ್ವಲ್ ಟು 7.
ನಂಬರ್ ಆಫ್ ಇಯರ್ ಎಷ್ಟು ಕೊಟ್ಟಾರ 7 ಅನ್ನು ಕೊಟ್ಟಾರ. ಓಕೆ, ಪ್ರೊಡಕ್ಷನ್ ವಾಯ್ ಇದು ಏನಾಗ್ತದೆ ಅಂತಂತಂದ್ರೆ ಸೆಮೇಷನ್ ವಾಯ್ ಇದು ಆಗ್ತದೆ. ಸೊ ಟೋಟಲ್ ಎಷ್ಟು ಬರ್ತದೆ ಅಂತ ಹೇಳ್ಕಿಸಿಂದ ನೋಡೋಣ. 77 ಪ್ಲಸ್ 81 ಪ್ಲಸ್ 88 ಪ್ಲಸ್ 94 ಪ್ಲಸ್ 94 ಪ್ಲಸ್ 96 ಪ್ಲಸ್ 98 ಎಷ್ಟಾಯಿತು? 628 ಆಯಿತು. ಸೊ 628 ಏನಾಯಿತು? ಸೆಮೇಷನ್ ವಾಯ್ ಬಂತು. 628 ಸೆಮೇಷನ್ ವಾಯ್ ಬಂತು. ನೆಕ್ಸ್ಟ್ ನಾವು ವ್ಯಾಲ್ಯೂ ಎಕ್ಸ್ ಅನ್ನು ಏನು ಮಾಡ್ಬೇಕು ಅಂತಂತಂದ್ರೆ ಫೈಂಡ್ ಔಟ್ ಮಾಡ್ಬೇಕು. ಸೊ ಇದು ಏನಾಗದಪ್ಪ ಅಂತಂತಂದ್ರೆ ಫಾರ್ಮುಲಾದಾಗ ನಾವು ಕೊಟ್ಟಿಲ್ಲ, ಈ ಫಾರ್ಮುಲಾದಾಗ ತೊಗೊಳಪ್ಲೇ ಇಲ್ಲ. ಸೊ ಇದು ಏನಾಗ್ತದೆ? ವ್ಯಾಲ್ಯೂ 0 ಬರ್ತದೆ. ಸೊ 0 ಹೆಂಗೆ ಬರ್ತದೆ ಅಂತಂತಂದ್ರೆ ಇವು ಟೋಟಲ್ ಮಾಡ್ಕೋರಿ, ಇವು ಟೋಟಲ್ ಮಾಡ್ಕೊಂಡು ಬಳಕ ಮ್ಯಾಲಿನೂ ಲೆಸ್ ಮಾಡ್ಕೊಂಡು ಬಳಕ ಎಷ್ಟು ಬರ್ತದೆ? 0ನೇ ಬರ್ತದೆ. ಈಗ ಎಕ್ಸ್ ಸ್ಕ್ವಯರನ್ನು ನಾವೇನು ಮಾಡಬೇಕು? ಫೈಂಡ್ ಔಟನ್ನು ಮಾಡಬೇಕು. ಇದಕ್ಕೆ ನಾವೇನಂತೀವಿ? ಸೆಮೇಷನ್ ಎಕ್ಸ್ ಸ್ಕ್ವಯರ್. ಓಕೆ, ಇದಕ್ಕೆ ಸಮೇಷನ್ ಎಕ್ಸ್ ಸ್ಕ್ವಯರ್ ಅಂತ ಹೇಳ್ಕಿಸಿಂದ ಕರಿತೀವಿ. ಸಮೇಷನ್ ಎಕ್ಸ್ ಸ್ಕ್ವಯರ್ ಹೆಂಗೆ ಫೈಂಡ್ ಔಟ್ ಮಾಡಬೇಕು? ಈಗ ನೋಡ್ರಿ, 9 ಪ್ಲಸ್ 4 ಪ್ಲಸ್ 1 ಪ್ಲಸ್ 1 ಪ್ಲಸ್ 4 ಪ್ಲಸ್ 9 ಪ್ಲಸ್ ಎಷ್ಟಾಯಿತು? 28 ಆಯಿತು. ಸೊ 28 ಬಂತು. ಸೊ 28 ನಾವೇನು ಮಾಡ್ಬೋದು? ಸಮೇಷನ್ ಎಕ್ಸ್ ಸ್ಕ್ವಯರ್ 28 ಹಾಕೊಂಡೇವಿ. ಸೊ ಇಲ್ಲಿ ನಿಮಗೆ ಹೇಳ್ತೀನಿ, ಸೊ ಬಾಯಿ ಲೆಕ್ಕಲ್ಲೇ ಮಾಡಕ್ಕೆ ಬರ್ತೈತಿ. ಸೊ ನಿಮಗೆ ಎಲ್ಲರಿಗೆ ಅಂಡರ್ಸ್ಟ್ಯಾಂಡಿಂಗ್ ಆಗಲಿ ಅಂತ ಹೇಳ್ಕಿಸಿಂದ ಏನು ಮಾಡಕತ್ತೀನಿ? ಕ್ಯಾಲ್ಸಿ ಒಳಗೆ ಮಾಡಕತ್ತೀನಿ. ಸೊ ಕನ್ಫ್ಯೂಸ್ ಆಗಬಾರ್ದು ಯಾರಿಗೆ ಅಂತ ಹೇಳ್ಕಿಸಿಂದ. ಓಕೆ, ನೀವು ಕೂಡ ಕ್ಯಾಲ್ಸಿಯನ್ನು ಯೂಸ್ ಮಾಡಿ ಫೈಂಡ್ ಔಟನ್ನು ಮಾಡಿರಿ. ಯಾಕಂತಂತಂದ್ರೆ ಒಂದೊಂದು ಸಲ ಏನಾಗ್ತದೆ? ನಂಬರ್ಸ್ಗಳು ಚೇಂಜಸ್ ಆಗ್ತಿರ್ತಾವೆ. ಸೊ ಒಂದು ನಂಬರ್ ಚೇಂಜ್ ಆಯ್ತಂತಪ್ಪ ಅಂತಂತಂದ್ರೆ ಪ್ರಾಬ್ಲಮ್ ಏನಾಗ್ತದೆ? ಹಾಳಾಗ್ಬಿಡ್ತೈತಿ. ಅಂತಂದ್ರೆ ಲಾಸ್ಟಿಗೆ ಬರೋಂಥ ಆನ್ಸರ್ ಏನಾಗ್ತದೆ? ರಾಂಗ್ ಆಗ್ತದೆ. ಸೊ ಹಾಗಾಗಿ ನೀವೇನು ಮಾಡಿರಿ? ಸೊ ಜಾಸ್ತಿ ಕ್ಯಾಲ್ಸಿ ಯೂಸ್ ಮಾಡಿ ಫೈಂಡ್ ಔಟನ್ನು ಮಾಡೋಕೆ ಟ್ರೈ ಮಾಡಿರಿ. ಯಾಕಂತಂದ್ರೆ ಆನ್ಸರ್ ಕರೆಕ್ಟ್ ಬರಬೇಕು. ಯಾವಾಗಲೂ ನಾವೇನು ಫೈಂಡ್ ಔಟ್ ಮಾಡ್ತಿರ್ತೀವಲ್ಲ, ಆನ್ಸರ್ ಏನಾಗಬೇಕು? ಕರೆಕ್ಟ್ ಬರಬೇಕು. ಸೊ ಈಗ ಸಮೇಷನ್ ಎಕ್ಸ್ ಸ್ಕ್ವಯರನ್ನು ಏನು ಮಾಡಿದೆವಿ? ನಾವು ಫೈಂಡ್ ಔಟನ್ನು ಮಾಡಿದೆವಿ. ಈಗ ಸಮೇಷನ್ ಎಕ್ಸ್ ವೈ ಅನ್ನು ಏನು ಮಾಡಬೇಕು? ಫೈಂಡ್ ಔಟನ್ನು ಮಾಡಬೇಕು. ಸಮೇಷನ್ ಎಕ್ಸ್ ವೈ ಫೈಂಡ್ ಔಟನ್ನು ಮಾಡಬೇಕು. ಸೊ ನೀವು ತಲೆಯಾಗಿ ಏನು ಇಟ್ಕೋರಿ? ಈಗ ನಂಬರ್ ಆಫ್ ಎನ್ ನಂಬರ್ ಆಫ್ ಇಯರ್ ಎನ್ ಅಂತಂದ್ರೆ ಎನ್ = 7 ಇಯರ್ ಅದಾವ. ಸೊ ಪ್ರೊಡಕ್ಷನ್ ಈಗ ವಾಯ್ ಅಂದ್ರೆ ಪ್ರೊಡಕ್ಷನ್ನ ಫೈಂಡ್ ಔಟ್ ಮಾಡೇವಂದ್ರೆ ಸಮೇಷನ್ ವಾಯ್ ಹಚ್ಕೊಂಡ್ಬಿಡ್ರಿ. ಓಕೆ, ಎಕ್ಸ್ ಅಂತಂತಂದ್ರೆ ಇದು 0 ಬರ್ತದೆ ವ್ಯಾಲ್ಯೂ. ಯಾಕಂತಂತಂದ್ರೆ ಎಕ್ಸ್ದು ಫಾರ್ಮುಲಾದಾಗ ಏನೂ ಇಲ್ಲ. ಸೊ ಅದ್ರ ಪಾತ್ರ ಏನೂ ಇಲ್ಲ ಫಾರ್ಮುಲಾದಾಗ. ಸೊ ಅದನ್ನು ನಾವು ಬಿಟ್ಬಿಟ್ಟೇವಿ. ಸೊ ಎಕ್ಸ್ ಸ್ಕ್ವಯರ್ ಅಂತಂದು ಬಳಕ ಇದಕ್ಕೆ ಮುಂದೆ ಏನು ಹಚ್ಕೊಳ್ರಿ? ಸಮೇಷನ್ ಎಕ್ಸ್ ಸ್ಕ್ವಯರ್. ಸಮೇಷನ್ ಒಂದು ಹಚ್ಕೊಂಡ್ಬಿಡುದು, ಸಮೇಷನ್ ಎಕ್ಸ್ ಸ್ಕ್ವಯರ್. ಈಗ ಎಕ್ಸ್ ವೈ ಮುಂದೆ ಸಮೇಷನ್ ಹಚ್ಕೊಂಡ್ಬಿಡುದು, ಸಮೇಷನ್ ಎಕ್ಸ್ ವೈ. ಓಕೆ, ಈಗ ನೆಕ್ಸ್ಟ್ ಈಗ ಸಮೇಷನ್ ಎಕ್ಸ್ ವೈ ಎಷ್ಟು ಬರ್ತದೆ ಅಂತ ಹೇಳಿ ನೋಡಬೇಕು. ಸೊ ನಾವೇನು ಮಾಡೋನು? ಈಗ ನೀವು ಪ್ಲಸ್ಸನ್ನು ಟೋಟಲ್ ಮಾಡ್ಕಿಸಿಂದ ಮ್ಯಾಲಿನ ಲೆಸ್ ಮಾಡೋದು ಬರ್ತದೆ. ಸೊ ಮ್ಯಾಲಿನ ಲೆಸ್ ಮಾಡ್ಕಿಸಿಂದ ಟೋಟಲ್ ಎಷ್ಟು ಆಗ್ತದೆ ಅನ್ನೋದು ನೋಡೋಕೆ ಬರ್ತದೆ. ನಾವು ಏನು ಮಾಡೋನು? ಫಸ್ಟ್ ತಳಗಿನ 3 ವ್ಯಾಲ್ಯೂಗಳನ್ನು ಏನು ಮಾಡೋನು? ಪ್ಲಸ್ಸನ್ನು ಮಾಡ್ಕೊಳ್ಳೋಣ. ಸೊ 94 ಪ್ಲಸ್ 192 ಪ್ಲಸ್ 294 ಪ್ಲಸ್ ಎಷ್ಟು ಬಂತು? 580 ಬಂತು. ಸೊ 580ದಾಗ ಮ್ಯಾಲಿನ ಏನು ಮಾಡೋನು? ನಾವು ಲೆಸ್ ಮಾಡ್ಕೊಳ್ಳೋಣ. -88 ಮೈನಸ್ 162 ಮೈನಸ್ 231 = 99 ಬಂತು. ನೋಡ್ರಿ ಎಲ್ಲರೂ 99 ಬಂತು. ಸಮೇಷನ್ ಎಕ್ಸ್ ವೈ ಎಷ್ಟು ಬಂತು? 99 ಬಂತು. ಓಕೆ, ನಮಗೆ ಸಮೇಷನ್ ಎಕ್ಸ್ ವೈ ಈಗ ಏನು ಮಾಡಿದೆವಿ? ಫೈಂಡ್ ಔಟನ್ನು ಮಾಡಿದೆವಿ. ಓಕೆ, ನಮಗೆ n = 7 ಸಿಕ್ತು. ಸಮೇಷನ್ y = 628 ಸಿಕ್ತು. ಎಕ್ಸ್ ವ್ಯಾಲ್ಯೂ ಅಂತೂ ಇಲ್ಲ. ಸೊ ಸಮೇಷನ್ ಎಕ್ಸ್ ಸ್ಕ್ವಯರ್ 28 ಸಿಕ್ತು. ಸಮೇಷನ್ ಎಕ್ಸ್ ವೈ = 99 ಏನಾಗ್ತು? ಸಿಕ್ತು. ಈಗ ನಾವೇನು ಮಾಡೋಣಪ್ಪ ಅಂತಂತಂದ್ರೆ ಫಾರ್ಮುಲಾ ಹೆಂಗೆ ಕೊಟ್ಟಾರಲ್ಲ, ಸೊ ಅದ್ರ ಪ್ರಕಾರ ನಾವೇನು ಮಾಡೋಣ? ಹಾಕೊಂತನ ಹೋಗೋಣ. ಸೊ ಮೊದಲು ನಾ ಏನು ಹೇಳಿದೆ ನಿಮಗೆ? y = a ಪ್ಲಸ್ ಬಿ ಎಕ್ಸ್. ಓಕೆ, y = a ಪ್ಲಸ್ ಬಿ ಎಕ್ಸ್. ಇದನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂದ್ರೆ ನಮಗೆ a = ಸಮೇಷನ್ y / n ಬೇಕು. ಓಕೆ, ಮತ್ತು ನಾವು ಬಿ ವ್ಯಾಲ್ಯೂವನ್ನು ಹಾಕೋಬೇಕಾಗಿತ್ತು ಅಂತಂದ್ರೆ ಬಿ ನಮಗೆ ಬೇಕು. ಸೊ ಬಿ ಬೇಕಂತಂದ್ರೆ ಇದ್ರ ಸೂತ್ರ ಸಮೇಷನ್ ಎಕ್ಸ್ ವೈ / ಸಮೇಷನ್ ಎಕ್ಸ್ ಸ್ಕ್ವಯರ್. ಓಕೆ, ಇದು ನಮ್ಗೆ ಏನಾಗಬೇಕು? ಫೈಂಡ್ ಔಟನ್ನು ಮಾಡಬೇಕು. ಸೊ ಇಲ್ಲಿ ನೋಡ್ರಿ, ನೀವು ಪ್ರಾಬ್ಲಮ್ದಾಗ ನೋಡ್ರಿ, ನಾವು ಸಾಲ್ವ್ ಮಾಡಾಕಾರ a = ನಾವು ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಸಮೇಷನ್ y ಎಷ್ಟು ಬಂದದ ನೋಡ್ರಿ. ನಮ್ಗೆ ಸಮೇಷನ್ y ಎಷ್ಟು ಬಂದದ? 628 ಬಂದೈತಿ. ಓಕೆ, 628 ಬಂತು. ಎನ್ ಎಷ್ಟು ಬಂದದಪ್ಪ ಅಂತಂತಂದ್ರೆ 7 ಐತಿ. ಎನ್ 7 ಹಾಕೊಂಡಿವಿ. ಓಕೆ, ಇದು ಆನ್ಸರ್ ಎಷ್ಟು ಬರ್ತದೆ ನೋಡ್ರಿ? 600 ಇಲ್ಲ ಐತಿ ನೋಡ್ರಿ. 628 ಡಿವೈಡೆಡ್ ಬೈ
7 ಎಷ್ಟು ಬಂತು ಕಾಣಿಸ್ತದ 89.71 ಓಕೆ 89.71 ಅಂತಂದ್ರೆ ನೀವು ಸಮಥಿಂಗ್ 89.7 ತೋರಿ ನಡಿತೈತಿ ಓಕೆ ನೆಕ್ಸ್ಟ್ ಬಿ ಈಸ್ ಈಕ್ವಲ್ ಟು ಸಮೇಷನ್ ಎಕ್ಸ್ ವೈ ಡಿವೈಡೆಡ್ ಬೈ ಸಮೇಷನ್ ಎಕ್ಸ್ ಸ್ಕ್ವಯರ್ ಸೊ ಸಮೇಷನ್ ಎಕ್ಸ್ ವೈ ನಮಗೆ ಎಷ್ಟು ಬಂದದಪ್ಪ ಅಂತಂದ್ರೆ 99 ಬಂದದ ನೋಡ್ರಿ 99 ಬಂದೈತಿ ಸಮೇಷನ್ ಎಕ್ಸ್ ಸ್ಕ್ವಯರ್ ಎಷ್ಟು ಬಂದದ 28 ಬಂದದ ಓಕೆ ಈ 99ಗ ಡಿವೈಡೆಡ್ ಬೈ 28 ಅನ್ನ ಮಾಡಬೇಕು 99 ಡಿವೈಡೆಡ್ ಬೈ 28 ಎಷ್ಟು ಬಂತು ಇಸ್ ಈಕ್ವಲ್ ಟು ಎಷ್ಟು ಬಂತು ನೋಡ್ರಿ 3.5 ಬಂತು ಓಕೆ 3.5 ಅನ್ನು ನಮಗೆ ಏನು ಮಾಡೋದು 3.5 ಹಾಕೊಂಡೇವಿ ಓಕೆ ಇಷ್ಟನ್ನು ನಾವೇನು ಮಾಡಿದೇವಿ ಹಾಕೊಂಡೇವಿ ನಮಗೇನು ಸಿಕ್ತು ಎ ಮತ್ತು ಬಿನೂ ಕೂಡ ಸಿಕ್ಬಿಡ್ತು ಓಕೆ ಈಗ ವಾಯ್ ಅಂತಂದ್ರೆ ನಾವೇನು ಮಾಡೇವಿ ಇಯರ್ ಅಂತ ಹೇಳ್ಕಿಸಿಂದ ಕನ್ಸಿಡರ್ ಮಾಡಬೇಕು ಸೊ ಫಾರ್ಮುಲಾವನ್ನು ಹಾಕಕ್ಕಾರ ಈಗ ನೋಡ್ರಿ y ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಈಗ ನೋಡ್ರಿ ನಾನು ನಿಮ್ಗೆ ಡೈರೆಕ್ಟಾಗಿ ತೊಗೊಳಕ್ಕೆ ಬರ್ತದೆ ಸೊ y ಇಸ್ ಈಕ್ವಲ್ ಟು ಈಗ 2000 ಸೊ 2000 ತೊಗೊಂಡು ಬಳಕ ಎ ಎಷ್ಟೈತಿ ಸೊ ಎ ಎಷ್ಟು ಬಂದ್ರೆ 89.7 ಬಂದದ್ದು ಸೊ 89.7 ಪ್ಲಸ್ ಬಿ ಎಷ್ಟೈತಿ ಹಿಂಗೆ ತೊಗೊಳಕ್ಕೆ ಬರ್ತದೆ ಸೊ ಹಿಂಗೆ ಯಾಕೆ ನಾ ತೊಗೊಳಕತ್ತಿಲ್ಲ ನಿಮಗೆ ಕನ್ಫ್ಯೂಸ್ ಆಗ್ತದೆ ಬಿಡ್ಸಕ್ಕಾರ ಸೊ ಮೈನಸ್ ಪ್ಲಸ್ ಬಂದಕ್ಕಾರ ಯಾವ ಥರ ಮಾಡಬೇಕು ಅನ್ನೋದು ಏನಾಗ್ತದೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಸೊ ಆ ಥರನಾಗಿ ನಾ ಏನು ಮಾಡಬೇಕು ಏನಾಗ್ತದೆ ಬಿಡಿಸಿ ತೊಗೋಬೇಕಂತ ಯಾಕೆ ಮಾಡೀನಿ ನನಗೆ ಹಂಗೆ ಬಿಡ್ಸಕ್ಕೆ ಬರ್ತಿದ್ವಿ ಬಟ್ ಆದರೆ ನಿಮಗೆ ಕನ್ಫ್ಯೂಸ್ ಆಗ್ತದೆ ಮೈನಸ್ ಪ್ಲಸ್ ಬಂದಾಕರ ಸೊ ಹಾಗಾಗಿ ನಿಮಗೆ ಏನು ಮಾಡ್ತೀನಿ ನಾ ಬಿಡಿಸಿ ಕಿಶಿಂದ ಏನು ಮಾಡ್ತೀನಿ ಸಾಲ್ವನ್ನು ಮಾಡ್ತೀನಿ ಸೊ ಬಿಡಿಸಿ ಅಂತಂತಂದ್ರೆ ನಿಮಗೂ ಈಸಿ ಆಗ್ತೈತಿ ತಿಳ್ಕೊಳಕ್ಕೆ ಓಕೆ y ಇಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಫಾರ್ಮುಲಾಗಳನ್ನು ಹಾಕಿ ಬಂದಿದ್ದಂಥ ಎ ಮತ್ತು ಬಿ ವ್ಯಾಲ್ಯೂಗಳನ್ನು ಹಾಕಿ ಸೊ ಟ್ರೆಂಡ್ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು ಫೈಂಡ್ ಔಟನ್ನು ಮಾಡಬೇಕು ಈ ಕಾಲಮ್ನ ಯಾಕೆ ಬಿಟ್ಟಿನಿ ಅಂತಂತಂದ್ರೆ ಈ ಕಾಲಮ್ ನಾವು ಏನಂತೀವಿ ಟ್ರೆಂಡ್ ಸೊ ಆಲ್ಮೋಸ್ಟ್ ಟ್ರೆಂಡ್ ಸೊ ವ್ಯಾಲ್ಯೂ ಸೊ ವ್ಯಾಲ್ಯೂವನ್ನು ನಾವೇನು ಮಾಡಬೇಕು ಫೈಂಡ್ ಔಟನ್ನು ಮಾಡಬೇಕು ಸೊ ಫೈಂಡ್ ಔಟನ್ನು ಮಾಡಬೇಕಾಗಿತ್ತು ಅಂತಂತಂದ್ರೆ ಈ ಫಾರ್ಮುಲಾ ಏನೈತಲ್ಲ ಸೊ ಇದು ಫಾರ್ಮುಲಾ ಈ ಫಾರ್ಮುಲಾಕ್ಕೆ ನಾವೇನು ಮಾಡಬೇಕು ಅಮೌಂಟ್ಗಳ ಇದು ಏನದು ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕು ಆ್ಯಡನ್ನು ಮಾಡಬೇಕು ಸೊ y ಇಸ್ ಈಕ್ವಲ್ y ಅಂದ್ರೆ ನಾ ಏನಂತ ಹೇಳಿದೆ ನಿಮಗೆ ಇಯರ್ ಅಂತ ಕನ್ಸಿಡರ್ ಮಾಡಿರಿ ಅಂತ ಹೇಳಿದೆ ಓಕೆ y ಅಂತಂತಂದ್ರೆ ಇಯರ್ 2000 ಓಕೆ 2000 ತೊಗೊಂಡೇವಿ ಎ ನಮ್ದು ಎಷ್ಟು ಬಂದೈತಿ ಸೊ ಎ ಎಷ್ಟು ಬಂದೈತಿ ನಮ್ಮದು 89.7 ಬಂದದು ಸೊ 89.7 ವ್ಯಾಲ್ಯೂ ಚಿಹ್ನೆ ಎಷ್ಟು ಪ್ಲಸ್ ಐತಿ ಸೊ ಪ್ಲಸ್ ಅನ್ನು ತೊಗೊಂಡೇವಿ ಬಿ ಎಷ್ಟು ಬಂದದ 3.5 ಓಕೆ ಎಕ್ಸ್ ನಾವು ಎಕ್ಸ್ ಅನ್ನು ನಾವೇನು ನಿಮಗೆ ಏನು ಹೇಳಿದೆ ನಾವು ಎಕ್ಸ್ ಇಲ್ಲಿ 0 ಬರ್ತದೆ ಅಂತ ಹೇಳಿದೆ ಸೊ 2000 ಇಯರಿಗೆ ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾನಪ್ಪ ಅಂತಂದ್ರೆ -3 ಅನ್ನು ಕೊಟ್ಟಾನ ನೋಡ್ರಿ ಇಲ್ಲಿ ಐತಿ ನೋಡ್ರಿ 2000 ಇಯರಿಗೆ -3 ಅನ್ನು ಕೊಟ್ಟಾನ ಸೊ 2000 ಇಯರ್ನ ನಾವು ಫೈಂಡ್ ಔಟ್ ಮಾಡಕತ್ತೀವಿ 3.5 ಎಕ್ಸ್ ವ್ಯಾಲ್ಯೂ ಎಷ್ಟು ಕೊಟ್ಟಾನ -3 ಕೊಟ್ಟಾನ ಸೊ -3 ಅನ್ನು ನಾವೇನು ಮಾಡಬೇಕು ತೊಗೊಬೇಕು ಓಕೆ ತೊಗೊಂಡೇವಿ ಈಸ್ ಈಕ್ವಲ್ ಟು 89ಗೆ ಏನು ಮಾಡೋದು 89 ಹ್ಯಾಂಗೆ ಐತಿ ಹಾಗೆ ತೊಗೋಬೇಕು ಸೊ ಮ್ಯಾಲಿನ ಮೈನಸ್ಗಳನ್ನು ಮೈನಸ್ ವ್ಯಾಲ್ಯೂಗಳನ್ನು ನಾವೇನು ಮಾಡಾಕತ್ತೀವಿ ಫೈಂಡ್ ಔಟನ್ನು ಮಾಡಾಕತ್ತೀವಿ ಅಂತಂದ ಬಳಕ ನಾವೇನು ಮಾಡಬೇಕು ಬಂದಿದ್ದ ವ್ಯಾಲ್ಯೂಗೆ ನಾವೇನು ಮಾಡಬೇಕು ಲೆಸ್ಸನ್ನು ಮಾಡಬೇಕು ಸೊ ಇನ್ನೊಂದು ಲೆಸ್ನು ಮಾಡೋದ್ರು ಬರ್ತೈತಿ ಇನ್ನೊಂದು ಪ್ಲಸ್ ಇಂಟು ಮೈನಸ್ ಸೊ ಮೈನಸನ್ನು ನಾವು ತೊಗೋಬೇಕು ಸೊ ಮ್ಯಾಲಿನ ಲೆಸ್ ಮಾಡಾಕತ್ತೀವಿ ಅಂದ ಬಳಕ ಮೈನಸನ್ನು ತೊಗೋಬೇಕು ಸೊ 3.5 ಸೊ 3.5 ಇಂಟು 3 ಸೊ 3.5 ಇಂಟು 3 ಮಾಡ್ದಕ್ರೆ ಎಷ್ಟು ಬರ್ತದೆ ನೋಡೋಣ 3.5 ಇಂಟು 3 10.5 ಬಂತು ಸೊ ನೋಡ್ರಿ ಇಲ್ಲಿ 10.5 ಬಂತು ಸೊ 10.5 ನಾವೇನು ಮಾಡಬೇಕು 10.5 ಅನ್ನು ನಾವು ತೊಗೋಬೇಕು ಸೊ 10.5 ಬಂದಾಕರ ಸೊ ಇದನ್ನು ನಾವೇನು ಮಾಡಬೇಕು 89.7ದಾಗ 10.5 ಅನ್ನು ನಾವೇನು ಮಾಡಬೇಕು ಲೆಸ್ ಮಾಡಬೇಕು ಸೊ 89.5 ಮೈನಸ್ ಎಷ್ಟೈತಿ 10.5 ಎಷ್ಟು ಬಂತು 79 ಬಂತು ಸೊ ಸಮಥಿಂಗ್ 79 ಸೊ ಅರೌಂಡ್ ಬಿ 79.2 ಬರ್ತದೆ ಆ್ಯಕ್ಚುಲಿ 89.7 ಮೈನಸ್ 10.5 79.2 ಬಂತು ನೋಡ್ರಿ 79.2 ಬಂತು ಸೊ 79.2 ಸೊ 79.2 2000 ಇಯರ್ದು ಎಷ್ಟು ಬಂತು ಟ್ರೆಂಡ್ ವ್ಯಾಲ್ಯೂ 79.2 ಬಂತು ಸೊ ಇಲ್ಲಿ ನಾವು ಏನು ಮಾಡೋಣ 79.2 ಓಕೆ ನೆಕ್ಸ್ಟ್ 2000 ಇಯರ್ದು ನಾವೇನು ಮಾಡಿದೆವು ಸಾಲ್ವ್ ಮಾಡಿದೆವು ಈಗ 2002 ಇಯರ್ದು ಇಲ್ಲಿ ನಾವೇನು ಮಾಡೋದು 2002 ಇಯರ್ದನ್ನು ಹಾಕೊಳ್ಳೋಣ 2002 ಸೇಮ್ ನಾವು 2002 ಇಯರ್ದು ಏನು ಮಾಡಬೇಕು ಟ್ರೆಂಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡಬೇಕು ಈಗ 2000 ಫೈಂಡ್ ಔಟ್ ಮಾಡೀವಿ 2002 ಫೈಂಡ್ ಔಟ್ ಮಾಡಬೇಕು ಸೇಮ್ ಫಾರ್ಮುಲಾ ಕೊಟ್ಟಂಗೆ ಈಗ ಎದು ವ್ಯಾಲ್ಯೂನ ಹಾಕೋತೀವಿ 89.7 ಹಾಕೋತೀವಿ ಪ್ಲಸ್ ಬಿದು 3.5 ಹಾಕೊತೀವಿ ಬಟ್ ಇಲ್ಲೇನಾಗ್ತದೆ 2002ಕ್ಕೆ ಎಕ್ಸ್ ಎಷ್ಟೈತಿ 2002ಕ್ಕೆ ಎಕ್ಸ್ -2 ಐತಿ ಸೊ -2 ಅನ್ನು ಏನು ಮಾಡ್ತೀವಿ ಬ್ರ್ಯಾಕೆಟ್ನಾಗ -2 ಅನ್ನು ಹಾಕೋತೀವಿ ಸೊ 89.7 ಪ್ಲಸ್ 3.5
ಫೈವ್ ಪ್ಲಸ್ ಬರಲ್ಲ, ಸಾರಿ ಮೈನಸ್ ಬರ್ತದೆ ಇದು. ಸೊ ಮೈನಸ್ ಬರ್ತೈತಿ. ಸೊ ಯಾಕಂದ್ರೆ ಮೈನಸ್ ವ್ಯಾಲ್ಯೂ ಅಂತ ಹೇಳಿದೆ ನಿಮ್ಗೆ, ಮೈನಸ್ ಬರ್ತೈತಿ. ಸೊ ಮೈನಸನ್ನು ಹಾಕ್ಕೊಂಡೇವಿ, ಮೈನಸನ್ನು ಇದು ಏನಾಗ್ತದೆ ಮೈನಸನ್ನು ಹಾಕ್ಕೊಂಡೇವಿ. ಸೊ ಆಲ್ಮೋಸ್ಟ್ ಅಲ್ಲಿ ಏನಾಗ್ತದೆ 3.5 ಇಂಟು 2 3.5 ಇಂಟು 2 ಮಾಡಿರಿ 7 ಬರ್ತದೆ, 7. ಸೊ 7 ಏನಾಗ್ತದೆ ಇದು ಆನ್ಸರ್ ಬರ್ತದೆ. ಸೊ ಇನ್ನೊಂದು ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ ಈಗ ನೋಡಿರಿ 2002 ಈಸ್ ಈಕ್ವಲ್ ಟು 89.7 ಪ್ಲಸ್ 3.5 ಮೈನಸ್ 2. ಸೊ -2 ಅಂದಕ್ರೆ 89.7 ಮೈನಸ್. ಸೊ ಮ್ಯಾಲಿನ ಲೆಸ್ ಮಾಡ್ಕೋತೀವಿ, ಪ್ಲಸ್ ಇಂಟು ಮೈನಸ್ ಹಾಕೋತೀವಿ. 3.5 ಇಂಟು 2 ಎಷ್ಟು ಬಂತು, 7 ಬಂತು, ಎಲ್ಲದು 7 ಬಂತು. ಸೊ 7 ನಾವು ಹಾಕೋತೀವಿ. ಸೊ 89.7ದಾಗ ನಾವು ಏನು ಮಾಡ್ತೀವಿ, 7 ಲೆಸ್ ಮಾಡ್ದಕ್ರೆ ಎಷ್ಟು ಬರ್ತದೆ, 89.7 ಮೈನಸ್ 7 ಲೆಸ್ ಮಾಡ್ದಕ್ರೆ 82.7 ಬರ್ತದೆ. ಸೊ ನಾವೇನು ಮಾಡೋದು 82.7. ಸೊ ಟ್ರೆಂಡ್ ವ್ಯಾಲ್ಯೂ ಏನಾಗ್ತದೆ 2002 ಇಯರ್ದು 82.7. ಓಕೆ 82.7 ಆಯಿತು. ಓಕೆ 2002 ನಾವೇನು 82.7 ಬಂತು, 82.7 ಹಾಕ್ತೀವಿ. ಈಗ 2004 ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. 2004. ಸೊ 2004 ಈಸ್ ಈಕ್ವಲ್ ಟು ಎ ಬಂದಿದ್ದ ಅಂತ ಬಂತದ. ಸೊ ಫಾರ್ಮುಲಾದಾಗ ಏನು ಕೊಟ್ಟಾರ, ಸೊ ಅದನ್ನೇ ಹಾಕೋಬೇಕು. 89.7 ಪ್ಲಸ್ ಬಿ 3.5 ಹಾಕೊಂಡೇವಿ. ಸೊ ಬ್ರ್ಯಾಕೆಟ್ನಾಗ ಏನಾಗ್ತದಪ್ಪ ಅಂತಂದ್ರೆ 2004 -1 ಐತಿ. ಸೊ -1. ಸೊ 89.7 ಮೈನಸ್ 3.5 ಇಂಟು 1 3.5 ಬರ್ತದೆ. ಓಕೆ -3.5. ಓಕೆ 89.7ದಾಗ -3.5 ಮಾಡಿದ್ರೆ ಎಷ್ಟು ಬರ್ತದೆ, 86.2 ಬರ್ತದೆ. ಓಕೆ 86.2 ಬಂತು. ಸೊ ಇಲ್ಲಿ 2004 ವ್ಯಾಲ್ಯೂ ಏನಾಯಿತು, 86.2 ಆಯಿತು. ನೆಕ್ಸ್ಟ್ ಈಗ ನಾವೇನು ಮಾಡಬೇಕು, ಸೊ 0 ಇದ್ದಕ್ಕೆ 0 ವ್ಯಾಲ್ಯೂ ಬರಲ್ಲ. ಸೊ ಇದನ್ನು ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. 2006 ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. 2006 ಈಸ್ ಈಕ್ವಲ್ ಟು ಸೇಮ್ ಎ ಪ್ಲಸ್ ಬಿ ಎಕ್ಸ್, ಅದು ಏನು ಫಾರ್ಮುಲಾ ಐತಿ ಅದ್ರಾಗೆ ಸೇಮ್ ಅದೇ ವ್ಯಾಲ್ಯೂಗಳನ್ನು ನಾವೇನು ಮಾಡಬೇಕು, ಹಾಕೋಬೇಕಾಗ್ತದೆ. ಸೊ 89.7 ಪ್ಲಸ್ 3.5 ಬ್ರ್ಯಾಕೆಟ್ನಾಗ ಯಾವ್ದು ಬರ್ತದೆ ಅಂತಂತಂದ್ರೆ 2006ನಾಗ ಏನಾಗ್ತದೆ 0 ಐತಿ. ಸೊ 0ನ ತೊಗೋಬೇಕು. ಸೊ 0 ತೊಗೊಂಡಾಕಾರ ಇಲ್ಲಿ ಏನಾಗ್ತದೆ ವ್ಯಾಲ್ಯೂ, ಈಗ ನಾವು 89.7 ಇಟ್ಕೊಂಡೇವಿ. ಪ್ಲಸ್ ಆಲ್ಸೋ ಪ್ಲಸ್ ಇವನ್ ನೀವು ಪ್ಲಸ್ ಇಟ್ಕೋರಿ ಮೈನಸ್ ಇಟ್ಕೋರಿ, ಯಾಕಂದ್ರೆ ಅಲ್ಲಿ ನಾವು ನಂಬರನ್ನು ಇದು ಮಾಡ್ಕೊಂಡೇವಿ, ಏನಂತಾರೆ ಅದು ಪ್ಲಸ್ ಇಟ್ಕೊಂಡಿಲ್ಲ ಮೈನಸ್ ಇಟ್ಕೊಂಡು 0 ಇಟ್ಕೊಂಡೇವಿ ಅದನ್ನು. ಯಾಕಂದ್ರೆ ಮಿಡಲ್ ವ್ಯಾಲ್ಯೂ ಆಗ್ತದೆ, ಮ್ಯಾಲಿನ ನಾವು ಮೈನಸ್ ತೊಗೋತೇವೆ, ತಳಗಿನ ನಾವು ಪ್ಲಸ್ ತೊಗೋತೇವೆ. ಸೊ ಹಂಗಾಗಿ ನಾವು ಯಾವ್ದು ಇಟ್ಕೊಂಡ್ರು ನಡೀತೈತಿ. ಸೊ ಪ್ಲಸ್ ಇಟ್ಕೊಂಡ್ರು ನಡೀತದೆ, ಮೈನಸ್ ಇಟ್ಕೊಂಡ್ರು ನಡೀತದೆ, ಬೋತ್ ಆರ್ ಕನ್ಸಿಡರ್. ಓಕೆ ನಡೀತೈತಿ. ಈಗ 2006 ನಾವು ಫೈಂಡ್ ಔಟ್ ಮಾಡಾಕತ್ತೇವೆ ಅಂತಂದ್ರೆ ನೀವು ಯಾವ ವ್ಯಾಲ್ಯೂ ಇಟ್ಕೊಂಡು ನೀವು ಪ್ಲಸ್ ಇಟ್ಕೊಂಡ್ರು 3.5 ಇಂಟು 0 ಮಾಡಿದ್ರೆ 0ನೇ ಬರ್ತದೆ. ಓಕೆ 89.7 2006 ಎಷ್ಟು ಬತ್ತು, 8 ನಾವು ಫೈಂಡ್ ಔಟ್ ಮಾಡಬೇಕು. 2008 ಈಸ್ ಈಕ್ವಲ್ ಟು ಸೇಮ್ 89.7 ಪ್ಲಸ್ 3.5. 2008 ಎಷ್ಟು ಕೊಟ್ಟಾರಪ್ಪ ಅಂತಂತಂದ್ರೆ ಎಕ್ಸ್ದ ವ್ಯಾಲ್ಯೂ ಎಷ್ಟು ಕೊಟ್ಟಾರ, 1 ಕೊಟ್ಟಾರ, 1. ಸೊ ಈಸ್ ಈಕ್ವಲ್ ಟು ಈಗ 89.7 ನೋಡ್ರಿ, ನಾವು ಆಗಳೇ ಏನು ಮಾಡ್ಕೊಂಡಿವಿ, ಆಗಳೇ ಏನು ಮಾಡ್ಕೊಂಡಿವಿ, ಮೈನಸನ್ನು ಮಾಡ್ಕೊಂಡಿವಿ. ಯಾಕಂದ್ರೆ ಮ್ಯಾಲಿನ ಚಿಹ್ನೆಗಳು ಮೈನಸ್ ಇದ್ದು ನಾವು ಏನು ಮಾಡಬೇಕು, ಮೈನಸನ್ನು ಮಾಡಬೇಕು. ಪರ್ಟಿಕ್ಯುಲರ್ ಆಗಿ ನಾವು ಕನ್ಸಿಡರ್ ಮಾಡಬೇಕಾಗಿದ್ದು ಏನಪ್ಪ ಅಂತಂತಂದ್ರೆ ಮ್ಯಾಲಿನ ವ್ಯಾಲ್ಯೂಗಳು ಮೈನಸ್ನ ಕೊಟ್ರಪ್ಪ ಮೈನಸ್ ಚಿಹ್ನೆ ಕೊಟ್ರಪ್ಪ ಅಂತಂತಂದ್ರೆ ನಾವು ಲೆಸ್ ಮಾಡಬೇಕು. ತಲೆಯಾಗಿ ಇಟ್ಕೋರಿ, ನಾವು ಲೆಸ್ ಮಾಡಲೇಬೇಕು. ಅದೇ ಇವನ್ ನಾವು ತಳಗಿನ ಪ್ಲಸ್ ಕೊಟ್ಟಾರಪ್ಪ ಅಂತಂದ್ರೆ ಅವು ನಾವೇನು ಮಾಡಬೇಕು, ಪರ್ಟಿಕ್ಯುಲರ್ ಆಗಿ ಪ್ಲಸ್ಸನ್ನೇ ಮಾಡ್ಕೋಬೇಕು. ಸೊ ಆ್ಯಡನ್ನೇ ಮಾಡ್ಕೋಬೇಕು. ಓಕೆ ಈಗ ತಳಗಿನ ವ್ಯಾಲ್ಯೂ 2008 ಏನಾಗಿದೆಪ್ಪ ಅಂತಂದ್ರೆ 2008 94. ಸೊ ಇದು ಪ್ಲಸ್ನಾಗ ಐತಿ. ಸೊ ಪ್ಲಸ್ನಾಗ ಐತಪ್ಪ ಅಂತಂತಂದ್ರೆ ಪ್ಲಸ್ 3.5 ಇಂಟು 1 3.5. ಓಕೆ ಇದನ್ನ ಆ್ಯಡ್ ಮಾಡೋಕ್ರೆ ಎಷ್ಟು ಬರ್ತದಪ್ಪ ಅಂತಂತಂದ್ರೆ 93.2 ಬರ್ತದೆ. ಸೊ 93.2 2008 ಆಯಿತು, 93.2 ಆಯಿತು. ಸೊ ನೆಕ್ಸ್ಟ್ 2008 ಆದ್ಬೇಕು 2010 ನಾವೇನು ಮಾಡಕತ್ತೀವಿ, 2010 ಏನು ಮಾಡತ್ತೀವಿ, ಫೈಂಡ್ ಔಟನ್ನು ಮಾಡತ್ತೀವಿ. ಸೊ 2010 ಫೈಂಡ್ ಔಟ್ ಮಾಡೋಕ್ಕಾಗಿತ್ತಪ್ಪ ಅಂತಂದ್ರೆ ಸೇಮ್ ಈಸ್ ಈಕ್ವಲ್ ಟು ಎ ಪ್ಲಸ್ ಬಿ ಎಕ್ಸ್ ಏನು ಫಾರ್ಮುಲಾ ಐತಲ್ಲ. ಸೊ ಅದ್ರಾಗೆ ವ್ಯಾಲ್ಯೂಗಳನ್ನು ಹಾಕ್ಬೇಕು. 89.7 ಪ್ಲಸ್ 3.5 ಬ್ರ್ಯಾಕೆಟ್ನಾಗ. ಸೊ 2010 ಎಷ್ಟು ಕೊಟ್ಟಾರಪ್ಪ ಅಂತಂತಂದ್ರೆ ಎಕ್ಸ್ ವ್ಯಾಲ್ಯೂ 2 ಕೊಟ್ಟಾರ. ಈ 2010 ನಾವೇನು ಮಾಡಬೇಕು, ಫೈಂಡ್ ಔಟನ್ನು ಮಾಡಬೇಕು. ಸೊ 2010 ಫೈಂಡ್ ಔಟ್ ಮಾಡಬೇಕಾಗಿತ್ತಂದ್ರೆ ಸೇಮ್ 89.7 ಪ್ಲಸ್ ಇದು ಬ್ರ್ಯಾಕೆಟ್ನಾಗ 2 ತೊಗೊಂಡಿನಿ. ಸೊ 3.5
3.5 ಇಂಟು 2 3.5 ಇಂಟು 2 ಆಗಲೇ ನಾವು ಮಾಡ್ಕೊಂಡೇವಿ. ಸೊ 7 ಬರ್ತದೆ. ಇವನ್ 3.5 ಇಂಟು 2 ಮಾಡ್ಬೇಕಾರೆ ಎಷ್ಟು ಬಂತು? 7 ಬಂತು. 7 ಅನ್ನು ತೊಗೊಂಡಿವಿ. ಸೊ ಇದನ್ನು ಆ್ಯಡ್ ಮಾಡಬೇಕು. ಸೊ ಆ್ಯಡ್ ಮಾಡ್ಬೇಕಾರೆ ಎಷ್ಟು ಬಂತು? 96.7 ಬಂತು. ಸೊ ಇಲ್ಲಿ ನಾವೇನು ತೊಗೋತೀವಿ? 96.7 ಅನ್ನು ತೊಗೋತೀವಿ. ಓಕೆ, 96.7 ತೊಗೊಂಡಿವಿ. ಈಗ ನಾವು ಯಾವ ಫೈಂಡ್ ಔಟ್? 2012 ಫೈಂಡ್ ಔಟ್ ಮಾಡಬೇಕು. ಸೊ 2012 ಫೈಂಡ್ ಔಟ್ ಮಾಡಬೇಕಾಗಿತ್ತು ಅಂತಂತಂದ್ರೆ 2012 ಫೈಂಡ್ ಔಟ್ ಮಾಡಬೇಕು. ಸೇಮ್ 89.7 ಪ್ಲಸ್ 3.5 ಬ್ರ್ಯಾಕೆಟ್ನಾಗ ಎಷ್ಟು ಬಂದದಪ್ಪ ಅಂತಂತಂದ್ರೆ 3 ಐತಿ. ಎಕ್ಸ್ ವ್ಯಾಲ್ಯೂ 3 ಹಾಕೊಂಡೇವಿ. ನೆಕ್ಸ್ಟ್ 89.7 ಪ್ಲಸ್ 3.5 3.5 ಇಂಟು 3 ಮಾಡ್ದಕ್ರೆ ಎಷ್ಟು ಬಂದದ? ಇಲ್ಲಿ ಐತಿ ನೋಡು. 3.5 ಇಂಟು 3 ಮಾಡ್ದಕ್ರೆ 10.5 ಬಂದದ. ಸೊ 10.5 ಈಸ್ ಈಕ್ವಲ್ ಟು, ಸೊ 10.5 ಬಂದಕ್ರೆ ಏನಾಗ್ತದಪ್ಪ ಅಂತಂದ್ರೆ ಇಲ್ಲಿ ಇದು ಪ್ಲಸ್ ಮಾಡ್ದಕ್ರೆ ಎಷ್ಟು ಬರ್ತದೆ? 100.2 ಬರ್ತದೆ. ಸೊ 100.2 ಏನಾಗ್ತದೆ? ಇದು ಆನ್ಸರ್ 100.2 ಬರ್ತದೆ. ಓಕೆ, 100.2 ಬಂತಿದ್ದು. ಓಕೆ, ಇದು ಆನ್ಸರ್ 2002 ಇಯರ್ಗೆ ಎಷ್ಟಾಯಿತು? 100.2. ಓಕೆ, 100.2 ಟ್ರೆಂಡ್ ವ್ಯಾಲ್ಯೂಗಳು ಅಷ್ಟು ಸಿಕ್ಕು ನಮಗೆ. ಓಕೆ, ಟ್ರೆಂಡ್ ವ್ಯಾಲ್ಯೂಗಳು ಹೀಗಾಗಿ ಈ ಥರ ನಾವೇನು ಮಾಡಬೇಕು? ಫೈಂಡ್ ಔಟನ್ನು ಮಾಡಬೇಕು. ನೀವು ಪ್ರಾಕ್ಟೀಸನ್ನು ಮಾಡಾಕಾರ ಇಯರ ಮತ್ತು ಪ್ರೊಡಕ್ಷನನ್ನು ಏನು ಮಾಡಿರಿ? ನೀವು ಚೇಂಜ್ ಮಾಡಿಕಿಸಿಂದ ಏನು ಮಾಡಿರಿ? ಟ್ರೆಂಡ್ ವ್ಯಾಲ್ಯೂಗಳನ್ನು ಏನು ಮಾಡಿರಿ? ಫೈಂಡ್ ಔಟನ್ನು ಮಾಡಿ. ಪದೇ ಪದೇ ನೀವು ಫಾರ್ಮುಲಾಸ್ಗಳನ್ನು ಬೈಹಾಟ್ ಮಾಡಬೇಕಾಗ್ತದೆ. ಸೊ ಪದೇ ಪದೇ ಪ್ರಾಕ್ಟೀಸ್ ಮಾಡೋದ್ರಿಂದ ನಿಮ್ಗೆ ಏನಾಗ್ತದಪ್ಪ ಅಂತಂದ್ರೆ ಅದ್ರಾಗ ನೀವು ಏನಾಗ್ತೀರಿ? ಪರ್ಫೆಕ್ಟ್ ಆಗ್ತೀರಿ. ಸೊ ಯಾವುದೇ ಥರ ಕ್ವಶನ್ ಕೊಟ್ಟರು ನಿಮ್ಗೆ ಎಕ್ಸಾಮ್ನಾಗ ಇದೇ ಥರ ಕ್ವಶನ್ ಕೊಡ್ತಾರೆ. ಇದು ಬಿಟ್ಟರೆ ಯಾವ ಥರನೂ ಕೊಡಲ್ಲ, ಇದೇ ಥರ ಕೊಡ್ತಾರೆ. ಸೊ ಈಸಿಯಾಗಿ ನೀವೇನು ಮಾಡ್ತೀರಿ? ಸಾಲ್ವನ್ನು ಮಾಡ್ತೀರಿ ಎಕ್ಸಾಮ್ದಾಗ. ನೆಕ್ಸ್ಟ್ ಅವ್ರ ಕ್ವಶನ್ದಾಗ ಏನು ಕೊಟ್ಟಾರಪ್ಪ ಅಂತಂದ್ರೆ ಕ್ಯಾಲ್ಕುಲೇಷನ್ ಆಫ್ ಎಸ್ಟಿಮೇಟ್ 2016 ಏನು ಮಾಡಾರ ಅಂದರು? ಎಸ್ಟಿಮೇಟ್ ಮಾಡಂದ್ರೆ. ಸೊ ನಾವೇನು ಮಾಡೋಣ? 2016 ನಾವೇನು ಮಾಡೋಣ? ಎಸ್ಟಿಮೇಟ್ ಮಾಡೋಣ. ಸೊ ಇಲ್ಲಿ 2016 ಈಗ ನಾ ನಿಮ್ಮ ಸೂತ್ರ ಹೇಳಿದೆ, y = a + bx. ಓಕೆ, 2016. ಸೊ 2016 ಅಂತಂದ್ರೆ ಎ ವ್ಯಾಲ್ಯೂ ನಮ್ಗೆ ಎಷ್ಟು ಸಿಕ್ಕಿತ್ತು? ಇಲ್ಲಿ 89.7. ಸೊ 89.7 ಪ್ಲಸ್ ಈಗ ನೋಡ್ರಿ 2016 ಫೈಂಡ್ ಔಟ್ ಮಾಡಂದಾರ. 2016 ಫೈಂಡ್ ಔಟ್ ಮಾಡ್ಬೇಕು. 2012 ಈಗ ನಮ್ದೇನಿತ್ತು? 2010 ಆದ್ವಾಗ 2012 ಬರ್ತಿತ್ತು. 2012 ಆದ್ವಾಗ ನಮ್ದು ಯಾವ್ದು ಬರ್ತದೆ? 2014 ಬರ್ತದೆ. 2014 ಆದ ಬಳಿಕ 2016 ಬರ್ತದೆ. ಅವ್ರು ಏನು ಹೇಳೋರು? 2016 ಫೈಂಡ್ ಔಟ್ ಮಾಡಂತ ಹೇಳಿದಾರೆ. ಓಕೆ, ನಮ್ಗೆ ಏನಾಗ್ತದೆ? ನಮ್ಮ ಎಕ್ಸ್ ವ್ಯಾಲ್ಯೂ ಏನಾಗ್ತದೆ? ಪ್ಲಸ್ನ ಬರ್ತದೆ. ಯಾಕಂತಂದ್ರೆ ನಮ್ದು ವ್ಯಾಲ್ಯೂ 2014 ಹೋಗ್ತದೆ. ಸೊ ಏನಾಗ್ತದೆ? ಪ್ಲಸ್ ಆಗ್ತದೆ. ಅದೇ 2000 ಈಗ ನೋಡ್ರಿ ಇಲ್ಲಿ 2000 ಕೊಟ್ಟಾಕಾರ 1998 ಕೊಟ್ಟಾಕಾರ ಅದು ವ್ಯಾಲ್ಯೂ ಏನಾಗ್ತಿತ್ತು? -4 ಆಗ್ತಿತ್ತು. ಓಕೆ, ಓಕೆ, ನಾವು ಹಿಂದೆ ಬಂದೇವಪ್ಪ ಅಂತಂದ್ರೆ ಲೆಸ್ ಆಗ್ತದೆ. ಈಗ ನಾವು ಮುಂದೆ ಹೊಂಟೇವಿ. ಸೊ ಮುಂದೆ ಹೊಂಟಾಕಾರ ನಮಗೆ ಏನಾಗ್ತದೆ? ಅದು ಪ್ಲಸ್ನ ಬರ್ತದೆ. ಸೊ 89 ಪಾಯಿಂಟ್ ಏನು ಮಾಡಿದೇವಿ? ಎ ವ್ಯಾಲ್ಯೂ 89.7 ತೊಗೊಂಡೇವಿ. ಈಗ ಬಿ ವ್ಯಾಲ್ಯೂ ನಾವು ಏನು ಮಾಡಬೇಕಂದ್ರೆ 3.5 ತೊಗೋಬೇಕು. 3.5. ಓಕೆ, ನೋಡ್ರಿ ಈಗ ನಾವೇನು ಮಾಡಬೇಕು? ಎಕ್ಸ್ ವ್ಯಾಲ್ಯೂ ನಾವು ಏನು ತೊಗೋಬೇಕಾಗಿತ್ತು ಅಂತಂತಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ನಾವು ಏನು ಮಾಡಬೇಕು? ಇಲ್ಲಿ ನೋಡ್ರಿ 2002 ಇಯರ್ ಕಂಡು ಹಿಡಿಯಾಕಾರ ಎಕ್ಸ್ ವ್ಯಾಲ್ಯೂ ನಾವು ಎಷ್ಟು ಮಾಡೀವಿ? 3 ಮಾಡ್ಕೊಂಡಿವಿ. ಸೊ 3 ಮಾಡ್ಕೊಂಡ್ಬಾರ್ದು 2014 ಎಷ್ಟಾಗ್ತದೆ? 4 ಆಗ್ತದೆ. ಅದೇ 2016 ಎಷ್ಟಾಗ್ತದೆ? 5 ಆಗ್ತದೆ. ಓಕೆ, 2016 ಏನಾಗ್ತದಪ್ಪ ಅಂತಂತಂದ್ರೆ 5 ಆಗ್ತದೆ. ಓಕೆ, 89.7 ಪ್ಲಸ್ 3.5 ಇಂಟು 5 17.5 ಆಯಿತು. ಸೊ 17.5 ಇಟ್ಕೊಂಡೇವಿ ಈಸ್ ಈಕ್ವಲ್ ಟು 89.7 ಪ್ಲಸ್ 17.5 ಎಷ್ಟಾಗ್ತದೆ ನೋಡಿರಿ? 89.7 ಪ್ಲಸ್ 17.5 89.7 ಪ್ಲಸ್ 17.5 107.2 ಬಂತು. 107.2 ಇದೇನಾಯ್ತಪ್ಪ ಅಂತಂತಂದ್ರೆ ಎಸ್ಟಿಮೇಟ್ 2016 ನಾವೇನು ಮಾಡಿದೆವಿ? ಎಸ್ಟಿಮೇಟನ್ನು ಮಾಡಿದೆವಿ. ಸೊ ಇದನ್ನು ನಾವು ಇಲ್ಲಿ ಏನು ಮಾಡಬೇಕು? ನೀವು ಪ್ರಾಬ್ಲಮನ್ನು ಸಾಲ್ವ್ ಮಾಡಕ್ಕಾರ ಎಸ್ಟಿಮೇಟ್ 2016 ವ್ಯಾಲ್ಯೂ ಈಸ್ 2016 ಹಾಕ್ರಿ. ವ್ಯಾಲ್ಯೂ ಎಷ್ಟು ಬಂತಪ್ಪ ಅಂತಂತಂದ್ರೆ 107.2. ಸೊ ಇಷ್ಟು ಏನಾಯ್ತಪ್ಪ ಅಂತಂತಂದ್ರೆ ಟ್ರೆಂಡ್ ವ್ಯಾಲ್ಯೂಸ್ಗಳನ್ನು ನಾವೇನು ಮಾಡಿದೆವಿ? ಫೈಂಡ್ ಔಟನ್ನು ಮಾಡಿದೆವಿ. ಇಷ್ಟು ಲೀಸ್ಟ್ ಸ್ಕ್ವೇರ್ ಮೆಥಡನ್ನು ಯೂಸ್ ಮಾಡಿ ಟ್ರೆಂಡ್ ವ್ಯಾಲ್ಯೂಸ್ಗಳನ್ನು ಏನು ಮಾಡಬೇಕು? ಫೈಂಡ್ ಔಟನ್ನು ಮಾಡಬೇಕು. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡ್ಕೊರಿ. ಸೊ
ಇದು ನಮ್ಗೆ ಏನಾಗ್ತದೆ ಅಂತಂತಂದ್ರೆ ಲೀಸ್ಟ್ ಸ್ಕ್ವೇರ್ ಮೆಥಡನ್ನು ಯೂಸ್ ಮಾಡಿ ಟ್ರೆಂಡ್ ವ್ಯಾಲ್ಯೂವನ್ನು ಫೈಂಡ್ ಔಟ್ ಮಾಡ್ತೀವಿ. ಸೊ ಇದೇ ಥರನಾಗಿ ಯೂಸ್ ಮಾಡ್ಕೊಂಡು ಕಿಶನ ನಮ್ಮ ಹಲವಾರು ಪ್ರಾಬ್ಲಮ್ಗಳದಾವ. ಸೊ ಅದನ್ನು ಸಾಲ್ವ್ ಮಾಡೋಕೆ ಏನು ಮಾಡೋದು, ಟ್ರೈವನ್ನು ಮಾಡೋದು. ಸೊ ಕ್ವಶನ್ ಪೇಪರ್ದಾಗ ಸೊ ಸೇಮ್ ಇದೇ ಥರ ಕ್ವಶನ್ ಬರ್ತೈತಿ. ಸೊ ನೀವೇನು ಮಾಡಿರಿ, ಸೊ ಇದೇ ಥರ ನೀವೇನು ಮಾಡಿ ವ್ಯಾಲ್ಯೂಸ್ಗಳನ್ನು, ಇಯರ್ಗಳನ್ನು, ಪ್ರೊಡಕ್ಷನ್ಗಳನ್ನು ಚೇಂಜ್ ಮಾಡ್ಕೊಂಡು ಏನು ಮಾಡಿರಿ, ಪ್ರಾಬ್ಲಮನ್ನು ಸಾಲ್ವ್ ಮಾಡಿ. ಎಷ್ಟು ಪ್ರಾಕ್ಟೀಸ್ ಮಾಡ್ತೀರಿ ಅಷ್ಟೇ ನಿಮಗೆ ಈಸಿ ಆಗ್ತದೆ, ಎಕ್ಸಾಮ್ನಾಗ ಸಾಲ್ವ್ ಮಾಡೋಕೆ ಈಸಿ ಆಗ್ತದೆ. ಓಕೆ, ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಗೆ ಯಾವುದೇ ಕಾಮರ್ಸ್ ರಿಲೇಟೆಡ್ ಪ್ರಾಬ್ಲಮ್ ಬೇಕಾಗಿತ್ತು, ಸೊಲ್ಯೂಷನ್ ಬೇಕಾಗಿತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ನ ಕಮೆಂಟ್ ಮಾಡಿ ತಿಳಿಸ್ರಿ, ನಾವು ಸಾಲ್ವ್ ಮಾಡೋಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು, ಧನ್ಯವಾದಗಳು.